ಪಾಂಡುರಂಗ ಪಾಂಡುರಂಗ ಜಯ ಹರಿ ಪಾಂಡುರಂಗ 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 ಜಯ ಹರಿ ಪಾಂಡುರಂಗ. ಇದು ನೋಡು, ನಿನ್ ದೃಷ್ಟಿ ಇದ್ರ ಮೇಲೇನೆ ಇರ್ಬೇಕು. ಇವಾಗ ನೀನು ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು, ಸರಿನಾ? ಯಾರ ಹೆಸರನ್ನು ಕೂಡ ನೆನ್ಸ್ಕೋಬಾರ್ದು. ನೀನು ನಿನ್ನ ಎದುರುಗಡೆ ಕೂತಿರೋ ನಾಗೋಜಿ ಬಾಬಾ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನಾಗೋಜಿ ಬಾಬಾ ಸರ್ವಶಕ್ತಿವಂತ, ನಾಗೋಜಿ ಬಾಬಾ ಸರ್ವಶಕ್ತಿವಂತ. ನೀನು ಅವನಿಗೆ ಶರಣಾಗಬೇಕು. ನನ್ನ ಪಾದಗಳ ಮುಂದೆ ಮಂಡಿಯೂರು. ನಿನ್ಗೆ ಯಾವುದೇ ರೀತಿ ಕಷ್ಟ ಬರೋದಿಲ್ಲ. ಇನ್ನು ಮುಂದೆ ನಿನಗೆ ಯಾರು ತೊಂದರೆನೂ ಕೊಡಲ್ಲ, ನಿನ್ಗೆ ಯಾವುದೇ ರೀತಿ ಪರೀಕ್ಷೆನೂ ಕೊಡೋದಿಲ್ಲ. ನಿನ್ ಕುಂಟೋ ಅವಶ್ಯಕತೆನೂ ಇರಲ್ಲ, ಶಿಕ್ಷೆಗಳಿರಲ್ಲ, ಯಾವುದೂ ಇರಲ್ಲ, ಏನೂ ಇರಲ್ಲ. ನಾಗೋಜಿಗೆ ಶರಣಾದ್ರೆ ಸಾಕು. ಈ ನಾಗೋಜಿ ಬಾಬಾ ನಿನಗೆ ಶಾಂತಿಯನ್ನ ಕರುಣಿಸ್ತಾನೆ ಸಾಕು. ಕಣ್ಣು ಮುಚ್ಚಬೇಡ, ಕಣ್ಬಿಡು, ಕಣ್ಬಿಡು. ನೀನು ಕಣ್ಣು ಮುಚ್ಚಬಾರ್ದು. ಇದನ್ನ ನೋಡು, ಇದನ್ನ ಮಾತ್ರ ನೋಡು. ಶರಣಾಗ್ಬೇಕು, ನಾಗೋಜಿ ಬಾಬಾಗೆ ಶರಣಾಗ್ಬೇಕು. ಪಾದಕ್ಕೆ ನಮಸ್ಕಾರ ಮಾಡಬೇಕು. ನಿನ್ ಮನ್ಸಲ್ಲಿ ಇದೇ ಇರಬೇಕು, ನಿನ್ ಮನ್ಸಲ್ಲಿ ಇದು ಮಾತ್ರ ಇರಬೇಕು. ಶಬಾಷ್. ಈಗ ನಿನ್ ಕೈ ಮೇಲಕ್ಕೆತ್ತು, ಇನ್ನೂ ಸ್ವಲ್ಪ ಮೇಲೆ. ಆ ಕೈಯನ್ನು ಕೂಡ ಮೇಲಕ್ಕೆತ್ತು. ಇವಾಗ ಎರಡು ಕೈಗಳನ್ನ ಜೋಡಿಸು. ಅಯ್ಯೋ ದೇವ್ರೆ, ದಾಮು ಅವರೇ ನೀವಾ? ಏನ್ ನೀವು ನಾಯಿ ಮರಿ ತರ ಬಾಗ್ಲಲ್ಲಿ ಈ ತರ ಕೂತಿದ್ದೀರಾ? ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಏನ್ ನಡೀತು? ಹೇಳಿ ಹೇಳಿ ದಾಮು ಅವರೇ, ಎದ್ದೇಳಿ ನೀವು. ನನ್ ಪರಿಸ್ಥಿತಿ ಹೇಗಾಗೋಗಿದೆ ಅಂತ ನೋಡಿದ್ರ, ಅಯ್ಯೋ ಅಯ್ಯೋ, ಮೆಲ್ಲಿಗೆ ಮೆಲ್ಲಿಗೆ. ಕೋಲಿಂದ ಸರಿಯಾಗಿ ಹೊಡೆದ್ರು ಸತ್ಯಭಾಮ ಅವ್ರೆ. ಕೋಲ್ ಬಾರಿಸ್ತು. ಅಯ್ಯೋ, ನಿಂತ್ಕೊಳಕ್ಕೆ ಆಗ್ತಿಲ್ವಲ್ಲ. ಮೆಲ್ಲಿಗೆ. ಸೊಂಟ ಮುರಿದು ಹೋಗಿದೆ ರೀ. ಮಂತ್ರ ಮಂತ್ರ ಹಾಕಿದ್ದಾರೆ. ಅಯ್ಯೋ, ಮಂತ್ರನ? ಮಂತ್ರ ಹಾಕೋದಂದ್ರೆ ಏನು? ಏನ್ ಮಾತಾಡ್ತಿದ್ದೀರಾ? ಸರಿ ಸರಿ, ನೀವ್ ಈ ಕಡೆ ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ನಿಧಾನವಾಗಿ ನಿಧಾನವಾಗಿ. ಬನ್ನಿ, ನಿಧಾನವಾಗಿ ಕೂತ್ಕೊಳ್ಳಿ. ಇವಾಗ ಹೇಳಿ, ಇಷ್ಟಕ್ಕೂ ವಿಷಯ ಏನು? ಯಾರು ಹೊಡೆದ್ರು ನಿಮ್ಮನ್ನ? ನನ್ಗೆ ಯಾರು ಹೊಡಿಲಿಲ್ಲ. ಕೋಲ್ ಹೊಡಿತು, ಬಟ್ಟೆ ಒಗ್ದಾಕ್ಬಿಡ್ತು. ಅಯ್ಯೋ, ಅಂದ್ರೆ ಹೊಡೆದೋರ್ ಕಾಣಿಸ್ಲಿಲ್ವಾ? ಆದ್ರೂ ನಿಮ್ಮನ್ ಯಾರಾದ್ರೂ ಯಾಕೆ ಹೊಡಿತಾರೆ ಹೇಳಿ? ಅಯ್ಯೋ, ನನ್ಗೆ ಇನ್ಯಾರು ಹೊಡಿತಾರಮ್ಮ? ನಿಮ್ ಸಕ್ಕು, ಇದೆಲ್ಲ ಸಕ್ಕು ಮಾಯಾಜಾಲನೇ. ನಿಮ್ಗೊಂದ್ ಮಾತು ಹೇಳ್ತೀನಿ, ಆ ಮಾಟ ಮಂತ್ರ ಮಾಡೋ ಜೋಡಿ ಅವಳ ಜೊತೆಗೆ ಇದ್ದಾರೆ. ನನಗ್ ಸರಿಯಾಗಿ ಹೊಡೆದ್ರು, ಸಾಯೋ ಹಾಗೆ ಹೊಡೆದ್ರು. ನಿಮಗ್ ಸಕ್ಕು ಎಲ್ ಸಿಕ್ಕದ್ಲು ಇವಾಗ? ಅವಳು ಅತ್ತೆ ಮನೇಲಿದ್ದಾಳಲ್ವಾ? ಅಯ್ಯೋ, ನಾನು ಕೂಡ ಅವಳ ಅತ್ತೆ ಮನೆಗೆ ಹೋಗ್ತೀನಿ. ನೀವ್ಯಾಕೆ ಅವಳ ಮನೆಗೆ ಹೋದ್ರಿ? ಹುಚ್ಚಿಡ್ದಿದ್ಯಾ ನಿಮಗೆ? ಅಯ್ಯೋ ಸತ್ಯಭಾಮ ಅವರೇ, ನಿಮ್ ಚಿಕ್ಕಮ್ಮನ ಹತ್ರ ಗುಮ್ಮಸ್ತನ ಕೆಲಸ ಮಾಡ್ತಿದ್ದೀನಿ. ಇತ್ತೀಚೆಗಷ್ಟೇ ಸೇರ್ಕೊಂಡೆ. ಹೌದಾ? ನೀವ್ ಹೇಳ್ತಿರೋದ್ ನಿಜಾನಾ? ಸರಿ, ನನಗೆ ಹೇಳಿ, ಇದು ಹೇಗ್ ಸಾಧ್ಯ ಆಯ್ತು? ನೀವ್ ಅಲ್ಲಿಗೆ ಸೇರಿ ಎಷ್ಟ್ ದಿನ ಆಯ್ತು? ನನಗ್ ವಿವರವಾಗಿ ಹೇಳಿದ ಅಮ್ಮ ಅವರೇ, ತಿಳ್ಕೋಬೇಕು ಅನಿಸ್ತಿದೆ. ನಾಗೋಜಿ ಬಾಬಾ, ನನ್ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಬಾಬಾ ಅವರೇ. ನನ್ನನ್ನ ನಾಗೋಜಿ ಬಾಬಾ ಅವ್ರು ಕಳ್ಸಿದ್ರು ಗುಮಾಸ್ತನ್ ಕೆಲ್ಸಕ್ಕೆ.
ಅವ್ರ ಬಡ್ಡಿ ವ್ಯಾಪಾರನ ನಾನೇ ನೋಡ್ಕೋತಿದ್ದೀನಿ. ಮೈದಾನ ಬದಲಾಗಿದೆ ಅಷ್ಟೇ. ನನ್ನ ಹಳೆಯ ಆಟನ ಮತ್ತೆ ಮುಂದುವರಿಸ್ತಿದ್ದೀನಿ. ಇನ್ನೂ ಒಡವೆಗಳ ರಹಸ್ಯ ಆಚೆ ಬಂದಿಲ್ಲ ಅನ್ಸತ್ತೆ. ಸತ್ಯಭಾಮ, ಇದು ನಿನಗೆ ಸುವರ್ಣ ಅವಕಾಶ. ದಾಮು ನಿಮ್ ಚಿಕ್ಕಮ್ಮನ ಮನೇಲಿ ಗುಮಾಸ್ತಾಗ್ ಸೇರಿದಾನೆ. ಭಲೆ ಭಲೆ ಅದ್ಭುತವಾಗಿದೆ. ಅಲ್ಲಿನ ವಿಷಯಗಳನ್ನೆಲ್ಲ ಆಗ ತಿಳ್ಕೋಬಹುದು. ದಾಮು ಕೈಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಕೂಡ ಮಾಡಿಸ್ಕೋಬಹುದು. ಅಯ್ಯೋ ಇರಿ ದಾಮು ಅವರೇ, ನಾನೊಂದ್ ಕೆಲ್ಸ ಮಾಡ್ತೀನಿ. ನಿಮ್ಗೋಸ್ಕರ ನಿಂಬೆ ಹಣ್ಣಿನ ಪಾನ್ಕ ಮಾಡ್ಕೊಂಡ್ ಬರ್ತೀನಿ. ಸುಸ್ತಾಗಿದ್ದೀರಾ ಅಲ್ವಾ? ಹಾ, ಒಡವೆಗಳ ರಹಸ್ಯನ ದಾಮುಗ್ ಹೇಳ್ತೀನಿ. ದಾಮು ಮೂಲಕ ಆ ವಿಷಯ ರಮಾ ಚಿಕ್ಕಮ್ಮಂಗ್ ತಲುಪುತ್ತೆ. ನಾನ್ ಎಷ್ಟು ಬುದ್ಧಿವಂತೆ ಅಲ್ವಾ? ದೊಡ್ಡೋರ್ ಹೇಳ್ತಾರಲ್ವಾ, ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು ಅಂತ. ಇರಿ ಇವಾಗ್ಲೇ ತರ್ತೀನಿ. ಪಾಂಡುರಂಗ, ಪಾಂಡುರಂಗ, ತಿನ್ನು. ಪಾಂಡುರಂಗ, 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 ಪಾಂಡುರಂಗ. ಅಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ಈ ಹುಡುಗಿನ ನಾನು ಯಾಕೆ ವಶಪಡಿಸ್ಕೊಳ್ಳೋದಕ್ಕಾಗ್ತಿಲ್ಲ? ವಶೀಕರಣ ಯಾಕೆ ಕೆಲಸ ಮಾಡ್ತಿಲ್ಲ? ಇವಳಲ್ಲಿ ಯಾವ ಬದಲಾವಣೆನೂ ಕಾಣಿಸ್ತಾ ಇಲ್ಲ. ಎದ್ದೇಳ್ಬೇಡ, ಕೂತ್ಕೋ. ಯಾಕೆ ಎದ್ದೆ? ಕೂತ್ಕೋ. ಕೆಳಗ್ ಕೂತ್ಕೊಂಡೆ ತಾನೆ? ಇದು ನೋಡು, ಇದು ನೋಡು, ಇದ್ರ ಮೇಲೆ ದೃಷ್ಟಿ ಇಡು. ಇದನ್ನೇ ನೋಡು. ಆ ಕಡೆ ಈ ಕಡೆ ನೋಡ್ಬೇಡ, ನೇರವಾಗಿ ಇದನ್ನೇ ನೋಡ್ತಾ ಇರು.